ಮಾಡ್ತಾ ಇದ್ದಾರೆ ಏಪ್ರಿಲ್ 2ರಿಂದ ಹಾಲಿನ ದರ ಎಲ್ಲ ನಮ್ಮ ರಾಜ್ಯದಲ್ಲಿ ಎಲ್ಲದಕ್ಕೂ ಬೆಲೆಯನ್ನ ಏರಿಕೆ ಮಾಡ್ತಾ ಇದ್ದಾರೆ. ಚುನಾವಣೆಯ ಪೂರ್ವದಲ್ಲಿ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ರು. ಇವತ್ತು ಗ್ಯಾರಂಟಿಗಳ ಕಾರಣಕ್ಕಾಗಿ ಬೊಕ್ಕಸ ಬರದಾಗಿದೆ. ಯಾವುದೇ ಅಭಿವೃದ್ಧಿ ಕೆಲಸ ನಮ್ಮ ರಾಜ್ಯದಲ್ಲಿ ನಡೀತಾ ಇಲ್ಲ. ನಮ್ಮ ರಸ್ತೆಗಳ ಗುಂಡಿ, ನೀರಾವರಿ ಯೋಜನೆ, ರಸ್ತೆಗಳಾಗಲಿ, ಆಸ್ಪತ್ರೆಗಳಾಗಲಿ, ಶಾಲೆಗಳಾಗಲಿ, ಮೇಷ್ಗಳ ನೇಮಕ ಆಗಲಿ, ಅವರಿಗೆ ಸಂಬಳ ಕೊಡೋದಾಗಲಿ ಯಾವುದೂ ಇಲ್ಲ ನಮ್ಮ ರಾಜ್ಯದಲ್ಲಿ. ಎಲ್ಲವೂ ಝೀರೋ ಆಗ್ತಾ ಇದೆ. ಮತ್ತೆ ಮತ್ತೆ ನಮ್ಮ ಮೇಲೆ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ. ಮೊದಲ 6 ತಿಂಗಳಲ್ಲೇ ವಿದ್ಯುತ್ ದರ ಜಾಸ್ತಿ ಆಯಿತು. ಹಿಂದೆ ಇದ್ದಂಥ ವಿದ್ಯುತ್ ದರಕ್ಕೆ 1.5 ಪಟ್ಟು ಜಾಸ್ತಿ ವಿದ್ಯುತ್ ದರವನ್ನು ಅವತ್ತು ಮಾಡಿದರು. ಮತ್ತೆ ಇವತ್ತು ಜಾಸ್ತಿ ಮಾಡೋಕ್ಕೆ ಹೊರಟಿದ್ದಾರೆ. ಹಾಲಿನ ದರ ಜಾಸ್ತಿ ಆಯಿತು, ಬಸ್ಸಿನ ರೇಟ್ ಜಾಸ್ತಿ ಆಯಿತು, ಮೆಟ್ರೋ ರೇಟ್ ಜಾಸ್ತಿ ಮಾಡಿದರು, ನಮ್ಮ ರಿಜಿಸ್ಟ್ರೇಷನ್ ವ್ಯಾಲ್ಯೂವನ್ನು ಜಾಸ್ತಿ ಮಾಡಿದರು. ಎಲ್ಲದಕ್ಕೂ ಕೂಡ ಟ್ಯಾಕ್ಸ್ ಹಾಕುವಂಥ, ತೆರಿಗೆ ಹಾಕುವಂಥ ಒಂದು ಸರ್ಕಾರ ಇಲ್ಲಿ ಇದೆ. ಅಂದರೆ ಸರ್ಕಾರದಲ್ಲಿ ದುಡ್ಡಿಲ್ಲ, ಇರುವ ದುಡ್ಡನ್ನು ಭ್ರಷ್ಟಾಚಾರ ಮಾಡು, ಇಲ್ಲ ಗ್ಯಾರಂಟಿಗಳಿಗೆ ಕೊಡು. ಇವತ್ತು ಜನ ಹೇಳ್ತಿದ್ದಾರೆ ನಮಗೆ ಗ್ಯಾರಂಟಿ ಬೇಕಾಗಿಲ್ಲ, ದಯಮಾಡಿ ನಮ್ಮನ್ನು ಬಿಟ್ಬಿಡಿ ಅನ್ನುವಂಥದ್ದನ್ನು ಪ್ರಾರ್ಥನೆ ಮಾಡುವ ಮಟ್ಟಿಗೆ ನಮ್ಮ ರಾಜ್ಯ ಬಂದಿದೆ. ಅಂತಂದರೆ ನಮ್ಮ ರಾಜ್ಯವನ್ನು ಫೈನಾನ್ಷಿಯಲಿ ಅಧೋಗತಿಗೆ ತೊಗೊಂಡೋಗುವಂಥ ಕೆಲಸವನ್ನು ಈ ಸರ್ಕಾರ ಮಾಡ್ತಾ ಇದೆ. ಒಂದು ಕಡೆ ಕುರ್ಚಿಯ ಗುದ್ದಾಟ, ಒಬ್ಬರು ಹೋಗಿ ಜಿಲ್ಲೆಗಳಲ್ಲಿ ರಿವ್ಯೂ ಮೀಟಿಂಗ್ ಮಾಡ್ತಾ ಇಲ್ಲ. ಯಾವ ಮಂತ್ರಿ ರಿವ್ಯೂ ಮೀಟಿಂಗ್ ಮಾಡ್ತಿದ್ದಾರೆ? ಮುಖ್ಯಮಂತ್ರಿ ಯಾವ ಜಿಲ್ಲೆಗೆ ಹೋಗಿ ರಿವ್ಯೂ ಮೀಟಿಂಗ್ ಮಾಡ್ತಿದ್ದಾರೆ? ಒಂದೇ ಒಂದು ರಿವ್ಯೂ ಮೀಟಿಂಗ್ ಆಗ್ತಾ ಇಲ್ಲ. ಜನರ ಕಷ್ಟ ಏನು ಅಂತ ಕೇಳ್ತಾ ಇಲ್ಲ. ಈಗಲೇ ನಾವು ಏಪ್ರಿಲ್ನ ಮಾರ್ಚಿನ ಕೊನೆಯಲ್ಲಿದ್ದೀವಿ. ಕುಡಿಯೋ ನೀರಿಗೆ ಹಾಹಾಕಾರ ಎದ್ದಿದೆ. ಇದನ್ನು ಯಾರು ಕೇಳೋರಿಲ್ಲ. ಇಂಥ ಒಂದು ಕೆಟ್ಟ ಸರ್ಕಾರ, ದುರಾಡಳಿತ ಸರ್ಕಾರ, ಭ್ರಷ್ಟಾಚಾರ ಸರ್ಕಾರ, ಇವತ್ತು ಜನರನ್ನು ಪೂರ್ತಿಯಾಗಿ ಲೂಟಿ ಮಾಡ್ತಾ ಇರುವಂಥ ಸರ್ಕಾರ ಕರ್ನಾಟಕದಲ್ಲಿದೆ. ಇದರ ವಿರುದ್ಧ ನಾವು ಹೋರಾಟ ಮಾಡ್ತೀವಿ ಮತ್ತು ಜೋರಾಗಿ ಹೋರಾಟ ಮಾಡ್ತೀವಿ. ಸರ್ಕಾರದ ಕಣ್ಣು ತೆರಿಬೇಕು. ಸರ್ಕಾರದ ಕಿವುಡಾಗಿದೆ. ಇವತ್ತು ಕಣ್ಣು ಮುಚ್ಕೊಂಡಿದೆ, ಕಿವುಡು ಆಗಿದೆ. ಅದಕ್ಕೆ ಅದನ್ನು ಕಿವುಡುತನವನ್ನು ಸರಿಯಾಗಿ ಕೇಳಿಸುವಂಥ ಡಾಕ್ಟರ್ ಕೆಲಸವನ್ನು ನಾವು ಮಾಡೋರಿದ್ದೀವಿ.